ಕಿಚ್ಚ ಸುದೀಪ್ ಅವರು ಪೋಸ್ಟರ್ನ ಮಾತ್ರ ಬಿಟ್ಟರು. ಆದರೆ ಕಿಚ್ಚ ಸುದೀಪ್ ಅವರ ಟೀಮ್ ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ ಅಂಡ್ ಸೆಕೆಂಡ್ ಬ್ಲಡ್ ಟೀಮ್ ಕಡೆಯಿಂದ ಸಣ್ಣ ಮಟ್ಟಿಗೆ ಕಾಸ್ಟ್ ಮತ್ತೆ ಕ್ರೂನ ಅನೌನ್ಸ್ಮೆಂಟ್ ಅನ್ನ ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ. ಅದರ ಓಲ್ಡ್ ವರ್ಷನ್ ಹಾಗೂ ನ್ಯೂ ವರ್ಷನ್ ನ ನೋಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಿನ ವಿಡಿಯೋಗಳನ್ನ ಕೊಡೋ ಪ್ರಯತ್ನನ ಮಾಡ್ತೀವಿ. ಅಪ್ಡೇಟ್ ಬಂದ ತಕ್ಷಣ ವಿಡಿಯೋ ಮಾಡಿದ್ದೆ, ಅಪ್ಡೇಟ್ ಬಂದ ಮೇಲೆ ವಿಡಿಯೋ ಮಾಡಿದ್ದೆ. ಅದರ ಒಂದು ಪೋಸ್ಟರ್ ಅನ್ನ ಅನಾಲಿಸಿಸ್ ಕೂಡ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಸಪೋರ್ಟೇ ಮಾಡಿದ್ದೀರಾ. ಅದೇ ಸಪೋರ್ಟ್ ಅನ್ನ ಇಲ್ಲೂ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬಿಲ್ಲಾ ರಂಗ ಭಾಷಾ ಸಿನಿಮಾಯಿಂದ ಸದ್ಯಕ್ಕೆ ಬಂದಿರತಕ್ಕಂಥದ್ದು ಬರೀ ಒಂದು ಪೋಸ್ಟರ್. ಆ ಪೋಸ್ಟರ್ ಬರೀ ಅನ್ನೋದಕ್ಕಿಂತ ಒಂದು ಹಾಲಿವುಡ್ ಲೆವೆಲ್ನ ಸ್ಟಫ್ ಅನ್ನ ಇಟ್ಕೊಂಡು ಈ ಒಂದು ಪೋಸ್ಟರ್ ಜೊತೆ ಸಾಕಷ್ಟು ಎಲಿಮೆಂಟ್ಸ್ಗಳನ್ನ ಕೊಡ್ತಕ್ಕಂಥ ಕ್ವಾಲಿಟಿ ಇದೆಯಲ್ಲ, ನಿಜವಾಗ್ಲೂ ಅಲ್ಟಿ. ಪೋಸ್ಟರ್ ಬಗ್ಗೆ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಹಿಮಾಲಯ ಪರ್ವತದಲ್ಲಿ ನಡೀತಕ್ಕಂಥ ಘಟನೆಯನ್ನ ಕಿಚ್ಚ ಸುದೀಪ್ ರವರು ನೋಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಅನ್ನೋ 3 ಪಾತ್ರದಲ್ಲಿ ಒಂದು ಪಾತ್ರದ ಕ್ಯಾರೆಕ್ಟರ್ನ ಮಾತ್ರ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಂತ ಆದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಚೆಕ್ಔಟ್ ಮಾಡಿ. ಬಿಲ್ಲಾ ರಂಗ ಭಾಷಾ ಕಿಚ್ಚ ಸುದೀಪ್ ರವರ ತ್ರಿಬಲ್ ಕ್ಯಾರೆಕ್ಟರ್ ಮಾಡ್ತಕ್ಕಂಥ ಸಿನಿಮಾ. ಸದ್ಯಕ್ಕೆ ಬಂದಿರೋದು ಯಾರು? ನನ್ನ ಪ್ರಕಾರ ಈ ಒಂದು ಕ್ಯಾರೆಕ್ಟರ್ ಬಿಲ್ಲಾ ಆಗಿರುತ್ತೆ. ಹಾಗಾದ್ರೆ ರಂಗ ಮತ್ತೆ ಭಾಷಾನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇನ್ನು ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲಿ ಇದರ ಫಸ್ಟ್ ಬ್ಲಡ್ ಪಾರ್ಟ್ ಅಲ್ಲಿ ಯಾರು ವಿಲನ್ ಆಗಿರ್ತಾರೆ ಅದರ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಸದ್ಯದ ಮಾಹಿತಿಗಳ ಪ್ರಕಾರ ವಿನಯ್ ಗೌಡ ಅವರು ಕೂಡ ವಿಲನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿರೋದು ನಿರಂಜನ್ ರೆಡ್ಡಿ ಅವರು ಈ ಒಂದು ಸಿನಿಮಾಗೆ ಬಂಡವಾಳವನ್ನ ಹಾಕ್ತಾ ಇದ್ದಾರೆ. ಇನ್ನ ಡೈರೆಕ್ಟರ್ ಅನೂಪ್ ಭಂಡಾರಿ ಅನ್ನೋದು ನಮಗೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಗೊತ್ತು. 2018ರ ಎಕ್ಸ್ಪೆಕ್ಟೇಷನ್ಸ್ ಇವಾಗ ರಿಯಾಲಿಟಿ ಆಗಿದೆ. ಫೈನಲಿ ಆ ಒಂದು ಶೂಟಿಂಗು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ ಈ ಸಿನಿಮಾದ ಸೆಟ್ಗಳನ್ನ ಹಾಕ್ತಾ ಇರೋದು ಶಿವಕುಮಾರ್. KGF ಸಿನಿಮಾದಲ್ಲಿ ಹಾಗೆ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಇದಕ್ಕೆ BGMನ ಬಾರಿಸ್ತಾ ಇರೋದು ಕೂಡ ಅಂಜನೀಶ್ ಲೋಕನಾಥ್. ಒಂದು ಟೈಮಲ್ಲಿ ಇದಕ್ಕೆ BGMನ ಅವರೇ ಬಾರಿಸಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ದೆ. ಫೈನಲ್ ಆಗಿ ಅದನ್ನ ಅವರೇ ಸ್ವತಃ ಪೋಸ್ಟ್ ಮಾಡಿ ಹಂಚ್ಕೊಂಡಿದ್ದಾರೆ. ಇನ್ನೂ ಸಿನಿಮಾದ ಹಲವು ಕ್ಯಾರೆಕ್ಟರ್ಗಳು ರಿಲೀಸ್ ಆಗಬೇಕಿದೆ. ಎಲ್ಲದಕ್ಕೂ ಮುಂಚಿತವಾಗಿ ಎಲ್ಲದಕ್ಕೂ ಹೆಚ್ಚಾಗಿ ಈ ಒಂದು ಸಿನಿಮಾಗೆ ನಾಯಕಿಯರು ಯಾರು ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಿದೆ. ಹೆಚ್ಚಿನ ಅಪ್ಡೇಟ್ಸ್ಗಳು ಬಂದ ನಂತರ ನಾವು ನಿಮಗೆ ತಿಳಿಸ್ತೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.